ಹಾಯ್ ಎವ್ರಿವನ್. ಇಂದು ಬಿಹಾರದ ಮೊದಲ ಹಂತದ ಮತದಾನ ಆಯ್ತಾ, ಫಸ್ಟ್ ಫೇಸ್. ಅದ್ರ ಮುಂದೆ ರಾಹುಲ್ ಗಾಂಧಿ ಅವರು ನನಗೆ ಒಂದು ಹೇಳಿಕೆಯನ್ನು ಕೊಡ್ತಾರೆ ಮೀಡಿಯಾದಲ್ಲಿ. ಬಿಗ್ ಶಾಕ್ ಆಗ್ಬಿಟ್ಟಿದೆ. ಏನಂದ್ರೆ ಬರೋಬ್ಬರಿ 25 ಲಕ್ಷ ಮತಗಳ ತನ ವೋಟ್ ಚೋರಿ ಆಗಿದೆ ಅಂತ ಹೇಳಿ ಹರಿಯಾಣದಲ್ಲಿ ಅಂತ ಹೇಳಿ ಈಗ ರಾಹುಲ್ ಗಾಂಧಿ ಆರೋಪ ಕೂಡ ಮಾಡ್ತಾ ಇದ್ದಾರೆ. ಇಂದು ಎಲೆಕ್ಷನ್ ಕೂಡ ಇದೆ, ಆರೋಪ ಮಾಡ್ತಾ ಇದ್ದಾರೆ. ಅವರು ಬ್ರೆಜಿಲ್ ಮಾಡಲ್ ಬರೋಬ್ಬರಿ 22 ಕಡೆ ವೋಟ್ ಮಾಡಿದ್ದಾರೆ. ಅಂಡ್ ಸಾಕಷ್ಟು ನಕಲಿ ವೋಟ್ಗಳು ಆಗಿದೆ. ಬರೋಬ್ಬರಿ 25 ಲಕ್ಷ ವೋಟ್ ಚೋರಿ ಮಾಡಿ ಬಿಜೆಪಿ ಅವರು ಹರಿಯಾಣದಲ್ಲಿ ಗೆದ್ದಿದ್ದಾರೆ. ಆ ಸೀಟು ನಮಗೆ ಬರ್ಬೇಕಿತ್ತು, ನಾವು ಗೆಲ್ಬೇಕಿತ್ತು ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಮತ್ತೆ ಆರೋಪ ಕೂಡ ಮಾಡಿದ್ದಾರೆ. ಇದಕ್ಕೆ ಚುನಾವಣಾ ಆಯೋಗ ಕೂಡ ತಿರಸ್ಕಾರ ಕೂಡ ಮಾಡಿದ್ದಾರೆ. ಹೇಗೆ ಸಾಧ್ಯ, ಒನ್ನವರೆಗೂ 22 ವೋಟ್ ಹಾಕೋಕೆ ಹೇಗೆ ಸಾಧ್ಯ? ಮತದಾರ ಪರೀಕ್ಷೆ ಈ ರೀತಿ ಆಗಿಲ್ಲ, ಇದು ಬರೀ ಸುಳ್ಳು ಆರೋಪ ಅಂತ ಹೇಳ್ತಾ ಇದ್ದಾರೆ. ಇತ್ತ ರಾಹುಲ್ ಗಾಂಧಿ ಅವರು ಈ ರೀತಿ ಆರೋಪ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಹಿಂದೆ ಕರ್ನಾಟಕದಲ್ಲಿ ಕೂಡ ಆರೋಪ ಕೂಡ ಮಾಡಿದ್ರು. ಆಯ್ತಾ, ಕರ್ನಾಟಕದಲ್ಲಿ ಮಹದೇವಪುರ, ಆಳಂದದಲ್ಲಿ ಕೂಡ ಇದೇ ರೀತಿ ಆಗಿದೆ ಅಂತ. ಬಟ್ ರಾಹುಲ್ ಗಾಂಧಿ ಅವರು ಅಫಿಡೇವಿಟ್ ಸಲ್ಲಿಸಕ್ಕೆ ರೆಡಿ ಇಲ್ಲ. ಇನ್ ಕೇಸ್ ರಾಹುಲ್ ಗಾಂಧಿ ಅವರು ಅಫಿಡೇವಿಟ್ ಸಲ್ಲಿಸಿದ್ರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಬಹುದು. ಇನ್ ಕೇಸ್ ಏನಾದ್ರು ಅದರಲ್ಲಿ ತಪ್ಪಾಗಿದ್ರೆ ನನ್ನ ವಿರುದ್ಧ ಕ್ರಮ ಕೈಗೊಳ್ಳಬಹುದು ಅಂತ ಹೇಳಿ ಅಫಿಡೇವಿಟ್ ನಲ್ಲಿ ಸಲ್ಲಿಸಬೇಕಾಗುತ್ತೆ. ಆಯ್ತಾ, ಅದನ್ನ ಅವರು ರೆಡಿ ಇಲ್ಲ. ಅಲ್ಲಿ ನೋಡೋದಾದ್ರೆ ಸುಪ್ರೀಂ ಕೋರ್ಟ್ ಹೋಗಿ ಅಲ್ಲೂ ರೆಡಿ ಇಲ್ಲ. ಇವರು ಸುಮ್ಮನೆ ಹೇಳಿಕೆ ಕೊಡ್ತವ್ರೆ. ಅಂಡ್ ಎಲೆಕ್ಷನ್ಗೆ ಅಂತ ಒಂದು ದಿನ ಮುಂಚೆ ಹೇಳಿಕೆ ಕೊಟ್ಟಿರೋ ಕಾರಣ ಇದು ಎಲೆಕ್ಷನ್ ಪರಿಣಾಮ ಬೀಳ್ಬೋದೇನೋ ಅಂತ ಹೇಳಿ ಹೇಳ್ತಾ ಇದ್ರೆ. ಒಟ್ಟಾರೆ ರಾಹುಲ್ ಗಾಂಧಿ ಅವರು ಮತ್ತೆ ತನ್ನ ಆಟ ಕೂಡ ಶುರು ಮಾಡಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ಅವರು ತನ್ನ ಪಕ್ಷದವರು ಬೆಂಬಲ ಕೊಡ್ತಾರೆ. ಬಿಜೆಪಿ ಅವರು ಆಸ್ ಯೂಶುವಲ್ ತಿರುಗೇಟು ಕೊಡ್ತಾ ಇದ್ದಾರೆ. ಇಲ್ಲಿ ಮೇನ್ ಏನಂದ್ರೆ ಈ ರೀತಿ ಮತಗಳತನ ಆಗೈತೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರ ಆರೋಪ ಕೂಡ ಮಾಡ್ತಾ ಇದ್ದಾರೆ. ಇನ್ ಕೇಸ್ ಮತ ಪರಿಷ್ಕರಣೆ ಕೂಡ ಬಂದ್ರೆ ಮತ ಪರಿಷ್ಕರಣೆ ಕೂಡ ಮಾಡೋದಕ್ಕೆ ಬಂತು. ಆಯ್ತಾ, ಬಿಹಾರದಲ್ಲೆಲ್ಲ ಕೂಡ ಮಾಡಿದ್ದಾರೆ. ಅದನ್ನ ವಿರೋಧ ಕೂಡ ಇವರೇ ಮಾಡ್ತಾ ಇದ್ದಾರೆ. ಈ ರೀತಿ ವಿಪರ್ಯಾಸ ಕೂಡ ಆಗ್ಬಿಟ್ಟಿದೆ ರಾಜಕೀಯದಲ್ಲಿ. ಒಟ್ಟಾರೆ ಆರೋಪ ಈ ರೀತಿ ಆರೋಪ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ತನಿಖೆ ಆದ್ರೆ ಆಗ್ಲಿ. ಬಟ್ ಇವರೇ ರೆಡಿ ಇಲ್ವಲ್ಲ ಈ ರೀತಿ ಅಫಿಡೇವಿಟ್ ಸಲ್ಲಿಸೋದಕ್ಕೆ, ಸುಪ್ರೀಂ ಕೋರ್ಟ್ಗೆ ಹೋಗೋಕೆ ಇವರೇ ರೆಡಿ ಇಲ್ಲ. ಸುಮ್ಮನೆ ಮೀಡಿಯಾದಲ್ಲಿ ಹೇಳಿಕೆ ಕೊಡ್ತಾ ಇದ್ದಾರೆ. ಈ ರೀತಿ ವೋಟ್ ಚೋರಿ ಆಗಿದೆ ಅಂತ. ಬರೋಬ್ಬರಿ ಒಂದಲ್ಲ ಎರಡಲ್ಲ 25 ಲಕ್ಷ ವೋಟ್ ಚೋರಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ ಕೇಸ್ ಅದು ಪ್ರೂವ್ ಆಗಿ ನಾವು ಸುಪ್ರೀಂ ಕೋರ್ಟ್ಗೆ ಹೋದ್ರೆ ಇಡೀ ಸರ್ಕಾರನೇ ವಜಾ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಯಾರು ಕೂಡ ರೆಡಿ ಇಲ್ಲ. ಬಿಕಾಸ್ ಇವ್ರ ಹತ್ರ ಸಾಕ್ಷಿ ಆಧಾರ ಕೂಡ ಇಲ್ಲ. ಜಸ್ಟ್ ಇವರು ವೋಟರ್ ರೆಡಿ ಇರೋ ದಾಖಲೆಗಳನ್ನ ಇಟ್ಕೊಂಡು ಈ ರೀತಿ ಬರ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.